ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ. ನನಗೆ ಗೊತ್ತು ನೀವು ತಮ್ಲೈನ್ ನೋಡಿ ನನ್ನ ವೀಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂತ. ಜಯನಗರ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಜಯನಗರ್ಗೆ ಹೋಗಿ ಆಲ್ಮೋಸ್ಟ್ ಒಂದು 2.5 ಇಯರ್ಸ್ ಆಯಿತು. ಇವಾಗ ಶಾಪಿಂಗ್ ಇದೆ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಹಬ್ಬಕ್ಕೆ ಬಟ್ಟೆ ತೊಗೊಳ್ಬೇಕಿತ್ತು. ಐ ಥಾಟ್ ಆನ್ಲೈನ್ ತೊಗೊಳ್ಳೋಣ ಅಂತ. ಬಟ್ ನನಗೆ ಬೇಕಾಗಿರೋ ಡ್ರೆಸ್ಗಳು ಯಾವುದೋ ಆನ್ಲೈನ್ ಡೆಲಿವರಿ ಇರಲಿಲ್ಲ. ಸೊ ಹಾಗಾಗಿ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಜಯನಗರ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಬೇರೆ ಆಗಿತ್ತಲ್ಲ. ಸೊ ಹಾಗಾಗಿ ಜಯನಗರ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೀವಿ. ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಹೇಗೆ ಕಾಣ್ತಿದೆ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ಆ್ಯಕ್ಚುಲಿ ನಾನು ಹೇರ್ಸ್ನ ಕ್ಲಿಪ್ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ತುಂಬ ಶೆಕೆ ಇರೋದ್ರಿಂದ ಹೀಗೆ ಇರಲಿ ಅಂತ ಬಿಡ್ತಾ ಇದ್ದೀನಿ. ಮೇ ಬಿ ಇಟ್ಸ್ ಲುಕ್ ಗುಡ್ ಅಂತ ನೋಡೋಣ. ಚೆನ್ನಾಗಿ ಕಾಣ್ತಿಲ್ಲ ಅಂದರೆ ಕ್ಲಿಪ್ ಇಲ್ಲ ಅಂದರೆ ಹೀಗೆ ಟೈಮ್ ಮಾಡ್ಕೊಂಡು ಹೀಗೆ ಹೋಗ್ತೀನಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಇವಾಗ ಟೈಮ್ ಆಗೋಗ್ಬಿಟ್ಟಿದೆ, ಲೇಟ್ ಆಗುತ್ತೆ. ಸೊ ಹೋಗ್ತಾ ಸಿಗ್ತೀನಿ. ಆಲ್ರೆಡಿ ನಾವು ಹೊರಟಿದ್ದೆ ಸಂಜೆ ಆಲ್ಮೋಸ್ಟ್ 4:30 ಆಗಿತ್ತು. ಬಟ್ ಮೆಟ್ರೋ ನಮಗೆ ಕನ್ವೀನಿಯೆಂಟ್ ಇರೋದ್ರಿಂದ ಅಷ್ಟೊಂದೇನು ರಿಸ್ಕ್ ಅನಿಸ್ಲಿಲ್ಲ. ಯಾಕಂದರೆ ಮೆಟ್ರೋದಲ್ಲಿ ಹೋಗಿ ಬರೋದು ಆರಾಮಾಗಿ ಹೋಗಿ ಬಂದುಬಿಡ್ಬೋದು. ಬಸ್ಸಲ್ಲಿ ಅಂದರೆ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಮೆಟ್ರೋದಲ್ಲೇ ಹೋದ್ವಿ. ಸೊ ಬೇಗ ರೀಚ್ ಆಗ್ಬೋದು ಅಂತ ನಾವು ರೀಚ್ ಆದವಾಗಲೇ ಆಲ್ಮೋಸ್ಟ್ 5:30 ಆಗಿತ್ತು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾನು ಅಂದ್ಕೊಂಡೆ ಅಷ್ಟೊಂದು ಇರಲ್ಲ ಅಂತ ಅಂದ್ಕೊಂಡೆ. ಬಟ್ ವೀಕೆಂಡ್ ಅಲ್ವಾ, ಹಂಗಾಗಿ ತುಂಬ ಕ್ರೌಡ್ ಇತ್ತು. ಸೊ ನಾವಲ್ಲಿ ಹೋಗಿ ರೀಚ್ ಆಗಿ ಅಲ್ಲಿಂದ ಜಸ್ಟ್ RV ರೋಡಿಂದ 900 ಮೀಟರ್ಸ್ ಅಷ್ಟೇ ಇದ್ದಿದ್ದು. ನಾವು ನಡ್ಕೊತಾ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಮೆಟ್ರೋದಲ್ಲಿ ಇರೋವಾಗಲೇ ಇನ್ನೇನು ರೀಚ್ ಆಗ್ತಿದ್ದೀವಿ ಅನ್ನೋ ಟೈಮಿಗೆ ಆಟೋ ಕೂಡ ನಾನು ಅಲ್ಲೇ ಬುಕ್ ಮಾಡಿದ್ದೆ. ಸೊ ಮೆಟ್ರೋ ಇಳ್ದು ನಾವು ಆಚೆ ಬಂದಿದ ತಕ್ಷಣ ಆಟೋ ಕೂಡ ರೆಡಿ ಇತ್ತು. ಸೊ ಆಟೋದಲ್ಲಿ ನಾವು ಹೋಗಿ ರೀಚ್ ಆಗಿ ಅಂದ್ಕೊಂಡ್ವಿ ಫಸ್ಟು ಏನಾದರೂ ತಿನ್ನೋಣ ಅಂತ. ಯಾಕಂದರೆ ಬೆಳಗ್ಗೆ ತಿಂದಿದ್ದು, ಸಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟಾಗಿತ್ತು. ಆಫ್ಟರ್ನೂನ್ ಆಗೋಗಿತ್ತು. ಆಲ್ಮೋಸ್ಟ್ 12:30 ಆಗಿತ್ತು ಅನಿಸುತ್ತೆ ನಾವು ಬೆಳಿಗ್ಗೆ ಟಿಫನ್ ತಿಂದಾಗ. ಸೊ ಹಾಗಾಗಿ ನಾವು ಹೋಗಿ ರೀಚ್ ಆಗಿದ ತಕ್ಷಣ ಅಲ್ಲಿ ಫಸ್ಟು ಶಾಪಿಂಗ್ ಹೋಗೋಕ್ಕೆ ಮುಂಚೆ ಏನಾದ್ರು ತಿನ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನೋಡಿ ಎಷ್ಟು ಕ್ರೌಡ್ ಇದೆ. ಇದು ಆಚೆನೇ ಇಷ್ಟಿದೆ, ಒಳಗಡೆ ಅಂತೂ ಯಪ್ಪ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ಹಾಗಾಗಿ ಫಸ್ಟ್ ಇಲ್ಲಿ ನಾವು ಆಚೆನೇ ವಾಟರ್ಮಿಲನ್ ತಿಂದ್ಕೊಂಡು ಆಮೇಲೆ ಹೋಗಿ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಯಾಕಂದರೆ ಫುಲ್ ಹೊಟ್ಟೆ ಹಸಿವಾಗಿತ್ತು. ಅದಕ್ಕೋಸ್ಕರ ಅಟ್ಲೀಸ್ಟ್ ಇದನ್ನಾದರೂ ತಿನ್ನೋಣ, ಬೇರೆ ಏನಾದರೂ ತಿಂದು ಓಡಾಡೋಕ್ಕೆ ಹಿಂಸೆ ಆಗಬಾರ್ದು ಅಂತ ಹೇಳಿ ಲೈಟಾಗಿ ನಾವು ಒಂದು ಬೌಲ್ ಮಿಕ್ಸ್ ಫ್ರೂಟ್ ಇರೋದನ್ನ ತಗೊಂಡು ತಿಂದು ಅದಾದಮೇಲೆ ನಾವು ಶಾಪಿಂಗ್ ಶುರು ಮಾಡಿದ್ವಿ. ಆ್ಯಕ್ಚುಲಿ ನನಗೆ ತೊಗೊಳ್ಬೇಕಿದ್ದಿದ್ದು 1 ಪೇರ್ ಆಫ್ ಡ್ರೆಸ್ ಅಷ್ಟೇ. ಬಟ್ ಇಲ್ಲಿ ನೋಡಿ ಆ ರಸ್ಟ್ ಆರೆಂಜ್ ಎಲ್ಲ ಕಡೆ ಟ್ರೆಂಡು. ನನಗಂತೂ ಯಾವ ಡ್ರೆಸ್ ತೊಗೋಬೇಕು ಅಂತ ಕನ್ಫ್ಯೂಸ್ ಆಗ್ತಿತ್ತು. ನನಗಂತೂ ಬರೀ ಆರೆಂಜೇ ಕಾಣ್ತಿತ್ತು. ನಂಗೆ ಗೊತ್ತಿಲ್ಲ ಅದು ಯಾಕೆ ಅಂತ. ನಾನು ಆ ಕಲರ್ನ ನೋಡಿ ಅಬ್ಸೆಸ್ ಮಾಡಿದ್ನಾ ಇಲ್ಲ ಅದೇನಾದರೂ ಇಷ್ಟ ಆಗಿತ್ತಾ ಅದು ಏನೂ ಗೊತ್ತಿಲ್ಲ. ನನಗೆ ಎಲ್ಲಿ ನೋಡಿದ್ರು ಬರೀ ಆರೆಂಜೇ ಕಾಣಿಸ್ತಿತ್ತು. ಸೊ ಫಸ್ಟು ಶಾರ್ಟ್ ಕುರ್ತಿ ತೊಗೊಳ್ಳೋಣ ಅಂತ ಬಂದ್ವಿ. ನಾನು ನನ್ನ ತಂಗಿ ಟ್ವಿನ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡು ಒಂದೇ ಥರ ಶಾರ್ಟ್ ಕುರ್ತಿ ತೊಗೊಂಡ್ವಿ. ಅದಾದಮೇಲೆ ನಾನು ಕಾಂಪ್ಲೆಕ್ಸ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನನಗೆ ಕ್ಯೂಟ್ ಬ್ಯಾಗ್ಸ್ ಕಾಣಿಸು. ನನ್ನ ಮಗಳಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅವಳು ಅಷ್ಟೊಂದೆಲ್ಲ ಏನು ಇಷ್ಟಪಟ್ಟು ಅದನ್ನು ಯೂಸ್ ಮಾಡಲ್ಲ. ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ಹೇಳಿ ತೊಗೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಕಾಂಪ್ಲೆಕ್ಸ್ ಒಳಗಡೆನೇ ಬ್ಯಾಗ್ಸ್ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿತ್ತು. ಈ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ಬಿಟ್ರೆ ನಾವು ಹೋಗಿಂತೆ ಆಲ್ಮೋಸ್ಟ್ ಸಂಜೆ ಆಗಿತ್ತು. ಒಳಗಡೆ ಹೋಗಿ ಆಚೆ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗಿಬಿಟ್ಟಿತ್ತು. ಬಟ್ ಇಲ್ಲಿ ಒಳಗಡೆ ಹೋದರೆ ಓಮ್ ಡೆಕೋರ್ಗೆ ಸಖತ್ತಾಗಿ ಐಟಮ್ಸ್ ಸಿಗುತ್ತೆ. ಸೊ ನಾವೇನು ಮಾಡಿದ್ವಿ, ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಅದಾದಮೇಲೆ ಆಚೆ ಬಂದು ಡ್ರೆಸ್ಸಸ್ ಕಡೆ ಹೋದ್ವಿ. ನಾನು ಜಸ್ಟ್ ಶಾರ್ಟ್ ಕುರ್ತಿ ಅಷ್ಟೇ ತೊಗೊಂಡಿದ್ದು. ನನಗೆ 1 ಪೇರ್ ಆಫ್ ಕುರ್ತಾ ಸೆಟ್ ಬೇಕಿತ್ತು. ಜಸ್ಟ್ 1 ಪೇರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ನನಗೆ ಈ ಜುಮ್ಕಾ ಶಾಪ್ ಕಾಣಿಸ್ತು. ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೆ, ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಲೇಟ್ ಆಗ್ಬೋದು ಅಂತ ಹೇಳಿ ನಾನು ಫಸ್ಟ್ ಬಂದಿರೋ ಕೆಲಸ ಮುಗಿಸೋಣ ಅಂತ ಹೇಳಿ ಹೊರಟೆ. ಫಸ್ಟು ಡ್ರೆಸ್ ತೊಗೊಂಡ್ಬಿಡೋಣ, ಅದಾದಮೇಲೆ ಟೈಮ್ ಇದ್ದರೆ ಲಾಸ್ಟಲ್ಲಿ ನಾನು ಆ ಜುಮ್ಕಾ ಶಾಪ್ನ ಎಕ್ಸ್ಪ್ಲೋರ್
ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಫಸ್ಟು ಡ್ರೆಸ್ ತೊಗೊಳಕ್ಕೆ ಅಂತ ಹೋದೆ. ನಾನು ತುಂಬ ಅಲ್ಲಿ ಇಟ್ಕೊಂಡಿರ್ತಾರಲ್ಲ ಅಲ್ಲೆಲ್ಲ ನೋಡಿದೆ. ನನಗೆ ಎಲ್ಲೇ ನೋಡಿದ್ರೂ ರೆಸ್ಟೋರೆಂಟೇ ಕಾಣಿಸ್ತಿತ್ತು. ಬೇರೆ ಯಾವ ಕಲರು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಒಂದು 2-3 ಕಡೆ ನೋಡಿದೆ. ಅದಾದಮೇಲೆ ಈ ಶಾಪಲ್ಲಿ ನಾವು ಫೈನಲ್ ಆಗಿ ತೊಗೊಳ್ಳೋಣ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ತಿದ್ದೆ. ನನಗೆ ಯಾವ್ದು ತೊಗೋಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಎಲ್ಲನೂ ಕಲರ್ಸು ಸಕ್ಕತ್ತಾಗಿತ್ತು ಆ್ಯಂಡ್ ಕ್ವಾಲಿಟಿ ಆಲ್ಸೋ ಸಕ್ಕತ್ತಾಗಿತ್ತು. ನಾವು ಆನ್ಲೈನಲ್ಲಿ ಏನು ತೊಗೊಳ್ತೀವೋ ಅದೇ ಕ್ವಾಲಿಟಿ, ಬಟ್ ನೋಡಿ ಕಾಟನ್ನ ತೊಗೊಳ್ಬೇಕು ಅಷ್ಟೇ. ಅವರೆಲ್ಲ ಒಂದೇ ರೇಟ್ ಹೇಳ್ತಾರೆ, ನಾವು ಸ್ವಲ್ಪ ಬಾರ್ಗೇನ್ ಕೂಡ ಮಾಡಬೇಕು. ಫಾರ್ ದ ಫಸ್ಟ್ ಟೈಮ್ ನಾನು ಬಾರ್ಗೇನ್ ಮಾಡಿ ತೊಗೊಂಡೆ. ನಾನು ಮಧು ಜೊತೆ ಹೋದರೆ ಯೂಶ್ವಲಿ ಶಾಪ್ಸಲ್ಲಿ ನಾನು ತೊಗೊಳ್ತೀನಿ, ಅವ್ರು ಜಸ್ಟ್ ಬಿಲ್ ಪೇ ಮಾಡ್ತಾರೆ. ನಾನು ಬಿಲ್ ಕೂಡ ನೋಡೋದಿಲ್ಲ ಎಷ್ಟಿದೆ ಡ್ರೆಸ್ದು ಅಂತ. ಬಟ್ ಈ ಥರ ನಾನು ಆಚೆ ಹೋದಾಗ ನಾನು ಸ್ವಲ್ಪ ಬಾರ್ಗೇನ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಇವಾಗ. ಸೊ ಹಾಗಾಗಿ ನಾನು ನೋಡಿದೆ, 1-2-3 ಶಾಪಲ್ಲಿ ನೋಡಿ ಅದಾದಮೇಲೆ ಇಲ್ಲೇ ತೊಗೊಳ್ಳೋಣ ಅಂತ ಫಿಕ್ಸ್ ಆದೆ. ನನಗೆ ಆ್ಯಕ್ಚುಲಿ ವಿತ್ ದುಪ್ಪಟ್ಟ ಬೇಕಿತ್ತು. ಸೊ ಹಾಗಾಗಿ ನಾನು ಅದೇ ಶಾಪಲ್ಲೇ ತೊಗೊಂಡೆ 1 ಪೇರ್ ಆಫ್ ಡ್ರೆಸ್ನ. ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಆಚೆ ಬಂದ್ವಿ. ನನ್ನ ತಂಗಿಗೇನೋ ಲೇಸ್ ತೊಗೊಳ್ಬೇಕಿತ್ತಂತೆ, ಯಾರ್ದೋ ಒಂದು ಬ್ಲೌಸ್ಡ್ ಸ್ಟಿಚಿಂಗಿಗೆ. ಸೊ ಹಾಗಾಗಿ ಅಲ್ಲಿಂದ ಕಾಂಪ್ಲೆಕ್ಸಿಂದ ಆಚೆ ಬಂದು ಇಲ್ಲಿ ಒಂದು ಶಾಪ್ ಕಾಣಿಸ್ತು ನನಗೆ. ಶಾಪೆಲ್ಲ ಆಚೆ ಇಟ್ಕೊಂಡಿದ್ರು ಅಷ್ಟೇ. ನನಗೆ ಅಲ್ಲಿ ಆ ಹೇರ್ ಆಕ್ಸೆಸರೀಸ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನನ್ನ ಮಗಳಿಗೆ ಒಂದು ತೊಗೊಳ್ಳೋಣ ಅಂತ ನಾನು ನೋಡ್ತಿದ್ದೆ. ಅದರಲ್ಲಿ ಲೈಟ್ ಪಿಂಕ್, ಲೈಟ್ ಬ್ಲೂ ಮತ್ತು ವೈಟ್ ಕಲರ್ ಇತ್ತು. ಸೊ ಐ ಥಾಟ್ ವೈಟ್ ಆದರೆ ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ ಅಂತ ಹೇಳಿ ವೈಟ್ ತೊಗೊಂಡೆ. ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇದನ್ನು ಒಂದು ತೊಗೊಂಡೆ. ಇದನ್ನು ಆ್ಯಕ್ಚುಲಿ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಿದ್ಲು. ಸೊ ಹಾಗಾಗಿ ತೊಗೊಂಡು ಹೋಗೋಣ ಮನೆಗೆ, ಖುಷಿ ಆಗ್ತಾಳೆ ಅಂತ ಹೇಳಿ ನಾನು ಇದನ್ನು ತೊಗೊಂಡೆ. ಸೊ ಎಲ್ಲ ನಂದು ಶಾಪಿಂಗ್ಸ್ ಎಲ್ಲ ಮುಗ್ದಾದ್ಮೇಲೆ ನಾವು ಜುಮ್ಕಾ ಶಾಪಿಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು, ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ತುಂಬ ವೀಡಿಯೋಸಲ್ಲಿ ನೋಡಿದ್ದೆ ಆ್ಯಕ್ಚುಲಿ, ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಎಲ್ಲ ಹೇಳಿದರು. ಸೊ ಹಾಗಾಗಿ ಜಸ್ಟ್ ಕಲೆಕ್ಷನ್ಸ್ನ ನೋಡೋಣ ಅಂತ ಹೋಗಿದ್ದೆ. ನನಗೂ ತುಂಬ ಇಷ್ಟ ಜುಮ್ಕಾ ಅಂದರೆ. ಇದು 2 ಫ್ಲೋರ್ಸ್ ಇದೆ. ಫಸ್ಟ್ ಫ್ಲೋರಲ್ಲಂತೂ ನಿಲ್ಲಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ತುಂಬಿಕೊಂಡಿದ್ರು. ಇದು ಸೆಕೆಂಡ್ ಫ್ಲೋರಲ್ಲಿ ರಿಂಗ್ಸ್ ಕಲೆಕ್ಷನ್ಸ್ ಇತ್ತು. ರಿಂಗ್ಸ್ ಕಲೆಕ್ಷನ್ಸ್ ಅಂತೂ ಎಕ್ಸ್ಟ್ರಾಡಿನರಿ, ಅದನ್ನ ಮಾತಾಡೋಂಗೆ ಇಲ್ಲ. ಬಟ್ ಪ್ರೈಸು ಅಷ್ಟೇ ರೀಸನೇಬಲ್ ಇದೆ, ತುಂಬ ಓವರ್ ಪ್ರೈಸಿಂಗ್ ಅಂತ ಏನಿಲ್ಲ. ಇದನ್ನು ನೀವು ಆಚೆ ತೊಗೊಳ್ಳೋಕೋದ್ರೆ ನಿಮಗೆ ಜಾಸ್ತಿ ಅನಿಸ್ಬೋದು. ಬಟ್ ಇಲ್ಲಿ ನನಗೆ ರಿಂಗ್ಸ್ ಪ್ರೈಸು ಸ್ವಲ್ಪ ಓಕೆ ಅನ್ನಿಸ್ತು, ತುಂಬ ಜಾಸ್ತಿ ಏನಿರಲಿಲ್ಲ. ಬಟ್ ಇಯರಿಂಗ್ಸು, ನಾರ್ಮಲ್ ಇಯರಿಂಗ್ಸ್ ಬರುತ್ತಲ್ಲ ಚಿಕ್ಕ ಸ್ಟಡ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಕಂಪೇರ್ ಟು ಆಚೆ ಶಾಪ್ಸಲ್ಲಿ. ಬಟ್ ಇಷ್ಟು ಜುಮ್ಕಾ ಹೋಗ್ಬಿಟ್ರೆ ನಿಮಗೆ ಕಣ್ಣು ಮಿಂಚೋಗುತ್ತೆ, ಅಷ್ಟು ಜುಮ್ಕಾ ಕಲೆಕ್ಷನ್ಸ್ ಇದೆ. ಯಾರ್ಯಾರು ಜುಮ್ಕಾನ ತುಂಬ ಇಷ್ಟಪಡ್ತಿರೋ ಅವ್ರು ಈ ಶಾಪಿಗೆ ಖಂಡಿತ ವಿಸಿಟ್ ಮಾಡಿ ತಗೊಳ್ಳಿ. ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಏನು ಕೆಳಗಡೆ ಫಸ್ಟು ಜುಮ್ಕಾಸ್ ತೋರಿಸಿದೆ ಅದೆಲ್ಲ ಸಖತ್ತಾಗಿತ್ತು. ಅದೆಲ್ಲ ಆಲ್ಮೋಸ್ಟ್ 400-500 ರುಪೀಸ್ ರೇಂಜಲ್ಲಿದೆ. ಬಟ್ ಸೂಪರಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಬಟ್ ನನಗೇನು ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ನಾನು ತೊಗೊಳ್ಲಿಲ್ಲ. ತುಂಬ ಶಾಪಿಂಗ್ ಮುಗಿಸೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗ್ಬಿಟ್ಟಿದ್ವಿ. ನನಗಂತೂ ತುಂಬ ಕಾಲು ನೋವಾಗ್ಬಿಟ್ಟಿತ್ತು ಓಡಾಡಿ. ನಾವು ತೊಗೊಂಡಿದ್ದು ಸ್ವಲ್ಪನೇ ಆದ್ರೂ, ಬಟ್ ನಮಗೆ ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಸ್ತಿ ಓಡಾಟ ಆಗೋಯಿತು. ಹಾಗಾಗಿ ಸ್ವಲ್ಪ ಕಾಲು ನೋವು ಜಾಸ್ತಿನೇ ಆಗೋಯಿತು. ಓಡಾಡಿ ನೋಡಬೇಕಲ್ಲ, ಒಂದು ಕಡೆ ಅಲ್ಲ ಅಂದರೆ ಒಂದು ಕಡೆ ನೋಡಿ ತೊಗೊಳ್ಳೋಣ ಅಂತ ಅಷ್ಟೇ. ಆ ಒಂದು ಇಂಟೆನ್ಷನಲ್ಲಿ ಒಂದೇ ಅಂಗಡಿಗೆ ಸ್ಟಿಕ್ ಆಗೋದು ಬೇಡ ಅಂತ ಹೇಳಿ. ಸೊ ಅದಾದಮೇಲೆ ನಾವು ಆಟೋ ತೊಗೊಂಡು ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಜಯನಗರ್ ಮೆಟ್ರೋ ಸ್ಟೇಷನಿಗೆ ರೀಚ್ ಆದ್ವಿ. ಸೊ ಅಲ್ಲಿಂದ ಮೆಟ್ರೋ ತೊಗೊಂಡು ಮನೆಗೆ ಹೋಗೋಣ ಅಂತ ಅಷ್ಟೇ. ಸೊ ಬೇಗ ರೀಚ್ ಆಗ್ತೀವಿ ಅಂತ ನಾವು ಮೆಟ್ರೋ ಸ್ಟೇಷನಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಟಯರ್ಡ್ ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಾನು ಈ ವಿಡಿಯೋದಲ್ಲಿ ಏನೇನೆಲ್ಲ ಬೈ ಮಾಡಿದ್ದೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕಂದರೆ ಆಲ್ರೆಡಿ ನಾನು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 8:30 ಆಗೋಗಿತ್ತು, ತುಂಬ ಲೇಟಾಗಿತ್ತು. ಇನ್ನು ಅದನ್ನೆಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಶಾಪಿಂಗ್ ವಿಡಿಯೋ ನೆಕ್ಸ್ಟ್ ಬರುತ್ತೆ. ನಾನು ಏನು ಶಾಪ್ ಮಾಡಿದ್ದೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ನನಗೇನು ಶಾಪಿಂಗ್ ಅಲ್ಲೇ ಮಾಡಬೇಕು ಇಲ್ಲೇ ಮಾಡಬೇಕು ಅನ್ನೋದು ಏನಿಲ್ಲ. ನನಗೆ ಇಷ್ಟ ಆದರೆ ನಾನು ಎಲ್ಲಿ ಬೇಕಾದ್ರೂ ತೊಗೊಳ್ತೀನಿ. ಬಟ್ ನನಗೆ ಅದು ಇಷ್ಟ ಆಗಬೇಕು ಅಷ್ಟೇ. ಸೊ ಇಷ್ಟ ಆದರೆ ನಾನು ಚಿಕ್ಕ ಅಂಗಡಿ ದೊಡ್ಡ ಅಂಗಡಿ ಯಾವುದೂ ನೋಡೋದಿಲ್ಲ, ತೊಗೊಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೇನೆಲ್ಲ ಬೈ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.